ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ತೋಟದಲ್ಲಿ ಇವಾಗ ಇಷ್ಟೊಂದು ಹೂವು ಬಿಟ್ಟಿತ್ತು. ಬೇಸಿಗೆ ಇರೋ ಕಾರಣ ಕನಕಾಂಬರ ಹೂವು ಜಾಸ್ತಿ ಬಿಡುತ್ತೆ, ಕಾಕಡಾನು ಕೂಡ ಬಿಡುತ್ತೆ. ಇಷ್ಟೊಂದು ಹೂವು ಸಿಕ್ಕಿತ್ತು. ಕಬ್ಬಾಳಿಗೆ ಹೋಗೋ ನಾಳೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಹೋಗೋ ಕಾರಣ ಬೇಗ ಇಷ್ಟೊಂದು ಹೂವನ್ನೆಲ್ಲ ತಂದು ಕಟ್ಟಿ ಇಡ್ತಾ ಇದೆ. ಸೊ ನೈಟ್ ಹೂವು ಎಲ್ಲ ಕಟ್ಟಿಟ್ಟಿದ್ದಾಯಿತು. ಬೆಳಿಗ್ಗೆನೂ ಬೇಗ ಎದ್ದು ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಬಾಗಿಲೆಲ್ಲ ತೊಳೆದು ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು. ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮಾಡಬೇಕಿತ್ತು. ಮನೆಯೆಲ್ಲ ಒರೆಸ್ಕೊಂಡೆ, ಆಚೆ ಕೂಡ ಬಾಗಿಲೆಲ್ಲ ತೊಳೆದು ರಂಗೋಲಿ ಕೂಡ ಬಿಟ್ಟೆ. ಈ ರೀತಿ ಒಂದು ಸಿಂಪಲ್ಲಾಗಿರೋ ರಂಗೋಲಿ ಕೂಡ ಹಾಕ್ಕೊಂಡೆ. ಅದು ತುಂಬ ಧೂಳಿರೋ ಕಾರಣ ತೊಳಿತಾನೆ ಇರಬೇಕು ಡೈಲಿ ಬಾಗಿಲನ್ನೆಲ್ಲ. ಸೊ ಅದಾದಮೇಲೆ ನಾನು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಆಂಟಿ ತಂಬಿಟ್ಟು ಆರತಿ ಮಾಡ್ತೀವಿ ಅಂತ ತಂಬಿಟ್ಟಿಗೆಲ್ಲ ಕಲಿಸ್ತಾಯಿದ್ರು. ನಮ್ಮ ಯಜಮಾನ್ರವರ ಅಕ್ಕ ಇವರು ಕಡಲೆ ತಂಬಿಟ್ಟು ಮಾಡಿದ್ದಾರೆ. ಕಡಲೆ ತಂಬಿಟ್ಟಿಗೆ ಕಡಲೆ ಬೀಜ ಮತ್ತು ಕಡಲೆ, ಕೊಬ್ಬರಿ ಇಷ್ಟನ್ನು ಪುಡಿ ಮಾಡಿ ಹಾಕಿದ್ದಾರೆ. ಬೆಲ್ಲದ ಪಾಕ, ಅದ್ರ ಜೊತೆಗೆ ಏಲಕ್ಕಿ, ಶುಂಠಿ ಇಷ್ಟು ಐಟಮ್ನ ಹಾಕಿ ಬೆಲ್ಲದ ಪಾಕ ಮಾಡಿಕೊಂಡು ಇವಾಗ ಮಿದುತ್ತಾ ಇದ್ದಾರೆ. ನಮ್ಮ ಯಜಮಾನ್ರವರ ಅಕ್ಕ ಮತ್ತು ಮಗ ನೈಟೇ ಬಂದಿದ್ದರು. ಅವರು ತಂಬಿಟ್ಟು ಆರತಿ ಮಾಡಬೇಕು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ, ಕಬ್ಬಾಳಿಗೆ ಅಂತ ಅಂದರು. ಬೆಳಿಗ್ಗೆ ಕಬ್ಬಾಳಿಗೆ ಹೋಗೋ ಐಡಿಯಾ ಇದ್ದಿದ್ದರಿಂದ ಆರತಿ ಮಾಡೋದಕ್ಕೆ ಈ ರೀತಿ ತಂಬಿಟ್ಟು ಮಾಡ್ತಾಯಿದ್ದಾರೆ. ಆರತಿ ಮಾಡೋದಕ್ಕೆ ಬೇರೆ ಥರ ತಂಬಿಟ್ಟು ಮಾಡಬೇಕು. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ನೋಡಿ ಫುಲ್ಲು. ಈಗ ಕಾಳಮ್ಮ, ಮಾರಮ್ಮ, ಕಬ್ಬಾಳಮ್ಮ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಈಗೆಲ್ಲ ತಂಬಿಟ್ಟು ಆರತಿ ಮಾಡೋರು ಈ ರೀತಿ ಮಾಡ್ಬೋದು. ಸೊ ತಂಬಿಟ್ಟು ಆರತಿ ಮಾಡೋರಿಗೆ ಯೂಸ್ ಆಗುತ್ತೆ ಅಂತ ಇದೊಂದು ವಿಡಿಯೋ. ಯಾವ ರೀತಿ ಅವರು ಆರತಿ ಮಾಡ್ತಾರೆ ಅಂತ ಯೂಸ್ ಆಗುತ್ತೆ ನಿಮಗೂ ಈ ವಿಡಿಯೋ ಅಂತ ಮಾಡಿದ್ದೀನಿ. ಕಬ್ಬಾಳಮ್ಮನಿಗೆ ಜೋಡಿ ಆರತಿ ಕೊಡಬೇಕು, ಅದರಿಂದ 2 ಜೋಡಿ ತಂಬಿಟ್ಟು ಮಾಡ್ತಾರೆ. ಸ್ವಲ್ಪ ಪಾಕ ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ತಂಬಿಟ್ಟು ಚೆನ್ನಾಗಿ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ಸ್ವಲ್ಪ ಪಾಕ ಬಿಸಿ ಇದ್ದಾಗೆ ಹಾಕ್ಕೋಬೇಕು, ಆವಾಗಲೇ ಸ್ವಲ್ಪ ತಂಬಿಟ್ಟನ್ನು ಮಾಡ್ಕೋಬೇಕು. ಫಸ್ಟು ಸರಿ ಬರಲಿಲ್ಲ ಅಂತ ಕಾಣಿಸುತ್ತೆ. ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿ ಆರತಿ ಆಂಟಿ, ಚಿಕ್ಕದಾಗಿ ಮಾಡಬೇಡಿ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ತಗೊಂಡು ಸ್ವಲ್ಪ ದೊಡ್ಡದಾಗೆ ಮಾಡ್ತಾಯಿದ್ದಾರೆ. ತಂಬಿಟ್ಟು ಮಾಡೋದು ಅವರು ಬೇಗನೆ ಎದ್ದು ಸ್ನಾನ ಕೂಡ ಮಾಡ್ಕೊಂಡಿದ್ದಾರೆ. ಸ್ನಾನ ಮಾಡೇ ಎಲ್ಲ ರೆಡಿ ಮಾಡಿಕೊಂಡು ಬೆಲ್ಲದ ಪಾಕ ಮಾಡಿಕೊಂಡು ಕೊಬ್ಬರಿನೆಲ್ಲ ತುರ್ಕೊಂಡು ತಂಬಿಟ್ಟು ಮಾಡೋದಕ್ಕೆ ಕೂತಿದ್ದಾರೆ. ನಾನು ಅಷ್ಟರಲ್ಲಿ ಮನೆಯೆಲ್ಲ ಒರೆಸಿ ದೇವ್ರಿಗೆಲ್ಲ ಪೂಜೆಗೆ ರೆಡಿ ಮಾಡಬೇಕಿತ್ತು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಹಾಕ್ಸಿದ್ದು. ದೇವಸ್ಥಾನಕ್ಕೆ ಹೋಗೋ ಕಾರಣ ನಮ್ಮ ಮನೆಯವರು ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ, ಮಕ್ಕಳು ಕೂಡ ಸ್ಕೂಲ್ಗೆ ಕಳಿಸಿರಲಿಲ್ಲ. ನಮಗೂ ಕೂಡ ಮನೆ ದೇವರು ಕಬ್ಬಾಳಮ್ಮ ಆದ್ದರಿಂದ ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ರಜೆ ಹಾಕ್ಸಿ ಮನೇಲೇ ಇಟ್ಕೊಂಡಿದ್ದೆ. ಎಲ್ಲ ಕೆಲಸ ಮನೆ ಒರೆಸಿ ಬಾಗಿಲು ತೊಳೆದು ಎಲ್ಲ ಕೆಲಸ ಆದಮೇಲೆ ಮಕ್ಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡೆ. ಬೆಳಿಗ್ಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಟಿದ್ದೆ. ನಾಷ್ಟ ಏನು ಮಾಡಿರಲಿಲ್ಲ ಇವತ್ತು, ಯಾಕಂದರೆ ತುಂಬ ಕೆಲಸ ಇತ್ತು. ಆದ್ದರಿಂದ ಟಿಫನ್ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೋಟ್ಲಿಂದ ಇಡ್ಲಿ ತರಿಸ್ಕೊಬಂದಿದ್ವಿ, ಇಡ್ಲಿ ತಿಂದ್ವಿ ಅಷ್ಟೇ. ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು, ದೇವ್ರ ಮನೆ ಕೆಲಸ ಮಾಡ್ಕೋತಿದ್ದೆ. ಆಂಟಿ ಈ ಕೆಲಸ ಮಾಡ್ತಿದ್ರು. ಪಾಕಕ್ಕೆ ಚೆನ್ನಾಗಿರೋ ಬೆಲ್ಲ ಹಾಕಬೇಕು, ಇಲ್ಲಾಂದರೆ ತಂಬಿಟ್ಟು ಸರಿಯಾಗಿ ಬರೋಲ್ಲ. ಚೆನ್ನಾಗಿ ಇರೋವಂಥ ಬೆಲ್ಲನೇ ಹಾಕಬೇಕು. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ತಂಬಿಟ್ಟು ಆರತಿಯಿಂದ ಹಿಡಿದು ದೇವ್ರ ದರ್ಶನ, ಕಬ್ಬಾಳಮ್ಮನ ದರ್ಶನ ಮತ್ತು ತಂಬಿಟ್ಟು ಆರತಿ ಯಾವ ರೀತಿ ಮಾಡೋದು ದೇವರಿಗೆ ಅನ್ನೋದು, ಅದನ್ನು ಯಾವ ರೀತಿ ಹೂವು ಎಲ್ಲ ಇಟ್ಟು ರೆಡಿ ಮಾಡೋದು ಎಲ್ಲ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ನೋಡಿ ಈಗ ಒಂದು ತಂಬಿಟ್ಟು ಮಾಡಿದ್ದಾರೆ. ಇದನ್ನು ಮಾಡೋದಕ್ಕೇ 1 ಅವರ್ 2 ಅವರ್ ತಗೊಳುತ್ತೆ.
ಆದ್ದರಿಂದ ಈ ಕೆಲಸನ ಅವ್ರಿಗೆ ಮಾಡೋದಕ್ಕೆ ಬಿಟ್ಟೆ, ನೀವು ನಿಧಾನಕ್ಕೆ ತೆಂಬಿಟ್ಟು ಮಾಡ್ಕೊಳ್ಳಿ, ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ಅಂತ ಅವ್ರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ ಬಿಟ್ಟೆ. ನೋಡಿ, ಒಂದನ್ನು ರೆಡಿ ಮಾಡಿದ್ದಾರೆ, ಮತ್ತೊಂದನ್ನು ಅದೇ ರೀತಿ ಮೆದ್ತಾ ಇದ್ದಾರೆ. ಸ್ವಲ್ಪ ಪಾತ್ರೆ ಅಗಲಾಗಿರೋದು ತೊಗೊಂಡಿದ್ದಾರೆ, ಒಂದು ಬೇಸನ್ ತೊಗೊಂಡಿದ್ದಾರೆ ಅಗಲಾಗಿರೋದು ಮಿತ್ಕೊಳ್ಳೋದಕ್ಕೆ. ಇದಕ್ಕೆ ಪಾಕ ಜಾಸ್ತಿ ಹಾಕ್ಬಿಡ್ತು ಅಂತ ಅಂದರೆ ತೆಳ್ಳಗಾಗ್ಬಿಡುತ್ತೆ, ಎಲ್ಲ ಹರ್ಕೊಬಿಡುತ್ತೆ ತೆಂಬಿಟ್ಟು, ಒಂದೊಳ್ಳೆ ಶೇಪ್ ಬರೋದಿಲ್ಲ. ಇದು ದೀಪ ಇಡೋದಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ಎಳ್ಳೊಂದು ಹಾಕಿಲ್ಲ, ಎಳ್ಳೊಂದು ಮಿಸ್ ಮಾಡಿದ್ದಾರೆ. ಎಳ್ಳು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಅಕ್ಕಿ ಹಸಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಮಾಡ್ಬೋದು, ಮತ್ತು ರವೆ ಕೂಡ ಹಾಕ್ತಾರೆ. ಈ ರೀತಿ ಕಡಲೆ ಬೀಜ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಡಲೆ ತೆಂಬಿಟ್ಟು ಅಂತಲೇ ಹೇಳೋದು. ಕಡಲೆ ಬೀಜ ಕಡಲೆ ಸಮಗಾರ್ದ ಹಾಕಬೇಕು, ಆ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಪೂರಾ ನುಣ್ಣಗೂ ಕೂಡ ರುಬ್ಬಂಗಿಲ್ಲ. ಅದನ್ನು ಪುಡಿ ಮಾಡಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ ಬಾಯಿಗೆ ಕಡಲೆ ಬೀಜ ಎಲ್ಲ ಸಿಗೋ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಶೇಪ್ ಮಾಡ್ತಾನೇ ಇದ್ದಾರೆ ಒಂದೇ ಸಮ, ಸ್ವಲ್ಪ ಬಿಟ್ಕೋತಾ ಇದೆ. ಜಾಸ್ತಿ ಪಾಕ ಹಾಕ್ಬಿಟ್ಟು ಮಾಡಿದ್ರು ಮಾಡ್ಬೋದು, ಆದ್ದರಿಂದ ಅದು ಒಂದು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ತೆಂಬಿಟ್ಟು ಅಂದ್ಬಿಟ್ಟು ನಿಧಾನಕ್ಕೆ ಮಿತ್ತಾ ಇದ್ದಾರೆ. ಇದು ಬತ್ತಿ ಹಾಕಿ ದೀಪ ಇಡೋದಕ್ಕೆ, ಆರತಿ ತೆಂಬಿಟ್ಟು ಆರತಿ ಅಂತ ಹೇಳೋದು, ಅದಕ್ಕೇ ದೀಪ ಇಡೋದಕ್ಕೆ ಈ ರೀತಿ ರೆಡಿ ಮಾಡಿದ್ದಾರೆ. ಆಂಟಿ ತೆಂಬಿಟ್ಟು ಮಾಡ್ತಿದ್ರು. ಆಂಟಿ ಒಂದೇ ಒಂದು ವೀಡಿಯೋ ಮಾಡ್ಕೊತೀನಿ ಆಂಟಿ, ಈ ರೀತಿ ನೀವು ಆರಾಮಾಗಿ ಮಾಡ್ಕೊಳ್ಳಿ ತೆಂಬಿಟ್ಟು, ನಾನು ಈ ರೀತಿ ಒಂದೇ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ. ಹೌದಾ, ಮಾಡ್ಕೊಮ್ಮ ಅಂತ ಅಂದರು. ನೋಡಿ, ಇವಾಗ ತೆಂಬಿಟ್ಟು ಆಗಿದೆ. ಇದನ್ನು ರೆಡಿ ಮಾಡಬೇಕು. ಇದನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಬೇಕು. ಇವಾಗ ಮಿಕ್ಕಿದ್ದನ್ನು ಸಣ್ಣ ಉಂಡೆ ಮಾಡ್ತಾರೆ. ಆರತಿಗೆ ಜೋಡ ಆರತಿ, ಒಂದು ತೆಂಬಿಟ್ಟು ಕೊಡೋರು ಕೂಡ ದೇವರಿಗೆ ಒಂದೇ ಒಂದು ತೆಂಬಿಟ್ಟಿಟ್ಟು ಆರತಿ ಕೊಡೋರು ಇದ್ದಾರೆ. ಆದರೆ ಕಂಬಳಮ್ಮ ಒಪ್ಪೋದಿಲ್ಲ. ಕಂಬಳಮ್ಮನಿಗೆ ಜೋಡ ಆರತಿ ಜೋಡ ಬೇಟೆನೇ ಕೊಡಬೇಕು. 2 ಜೋಡ ಆರತಿ ರೆಡಿ ಇದೆ. ಅದ್ರ ಜೊತೆಗೆ ಚಿಕ್ಕ ಉಂಡೆನೂ ಕೂಡ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಇದು ಒಂದು ಸಣ್ಣ ಉಂಡೆ ಮಾಡಿರೋದು, ಇದು ಮನೇಲೇ ಇಡೋದಕ್ಕೆ. ಮನೇಲೇ ಇನ್ನೊಂದು ಮನೆ ದೇವರಿತ್ತು ವನರಥಮ್ಮ ಅಂತ, ಅದಕ್ಕೆ ಇಡೋದಕ್ಕೆ ಅರಿಶಿನ ಕುಂಕುಮ ಹಾಕಿ ಇಟ್ಟಿದ್ದೀನಿ. ಒಂಬಾಳೆ ಮೇನ್ ಇಂಪಾರ್ಟೆಂಟು ಕಬ್ಬಾಳಮ್ಮನಿಗೆ ಮತ್ತು ಆರತಿಗೆ, ಯಾಕಂದರೆ ಕಬ್ಬಾಳಮ್ಮ ಒಡಮೂಡಿರೋದು ಒಂಬಾಳೆಲೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಂದು ಆರತಿಗೂ ಕೂಡ ಅವಳ ಪೂಜೆಗೂ ಕೂಡ ಒಂಬಾಳೆ ಇಂಪಾರ್ಟೆಂಟು. ಆಂಟಿ ಕೂಡ ಒಂಬಾಳೆನ ಬೆಂಗಳೂರಿಂದನೇ ತಂದಿದ್ರು. ಒಂಬಾಳೆ ಎಲ್ಲ ಬೆಂಗಳೂರಿಂದನೇ ತಂದಿದ್ರು. ಅವ್ರ ಪಕ್ಕದಲ್ಲೇ ತೋಟ ಇದ್ದರಿಂದ ಅಲ್ಲಿಂದ ಈಸ್ಕೊಬಂದಿದ್ರು. ನಾನು ಈ ರೀತಿ ತೆಂಬಿಟ್ಟು ಆರತಿಗೆ ಜೋಡಿಸ್ಬೇಕಲ್ಲ, ಅದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ವನರಥಮ್ಮನಿಗೆ ಅಂತ. ಇದಕ್ಕೆ ಹೂವು ಇಡಬೇಕೀಗ. ಹೂವು ಮತ್ತು ಬೇವಿನ ಸೊಪ್ಪು ಎರಡನ್ನೂ ಇಡಬೇಕು. ಒಂಬಾಳೆನ ಸಿಕ್ಸಿದ್ದೀನಿ. ಚೆನ್ನಾಗಿ ತೊಟ್ಟುದ್ದಾಗಿರುವಂಥ ರೋಸ್ ಹೂವು ಇತ್ತು, ಅದನ್ನು ಇಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು. ಹೆಣ್ಣು ದೇವ್ರಿಗೆಲ್ಲ ಕಾಳಿ ಕಬ್ಬಾಳಮ್ಮ ಇದಕ್ಕೆಲ್ಲ ಬೇವಿನ ಸೊಪ್ಪು ಬೇಕೇ ಬೇಕು. ಬೇವಿನ ಸೊಪ್ಪು ಕೂಡ ಅರಿಶಿನ ಕುಂಕುಮ ಇಡ್ತಾಯಿದ್ದೇನೆ. ಆ ದೇವ್ರಿಗೆ ಅಂತ ಇದು ಮನೇಲೇ ಇಡೋದು. ಈಗ ನಾವೀಗ ತೆಂಬಿಟ್ಟು ಆರತಿ ತಗೊಳ್ಳೋಗೋದು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ. ಅದಕ್ಕೆ ಇವಾಗ ನಾನು ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಅರಿಶಿನ ಎಲ್ಲ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೈಟೇ ಮಾಡಿಟ್ಕೋಬೋದು ತೆಂಬಿಟ್ಟು, ಆದರೆ ನೈಟೇ ಮಾಡಿಟ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಗಟ್ಟಿ ಆಗಿಬಿಡ್ತು ಅಂತಂದರೆ ಹೂವನ್ನೆಲ್ಲ ಸಿಕ್ಸೋಕ್ಕಾಗಲ್ಲ ತೆಂಬಿಟ್ಟಿಗೆ. ಆದ್ದರಿಂದ ಬೆಳಿಗ್ಗೆ ಟೈಮೇ ಮಾಡಿರೋದು. ನೋಡಿ, ಈ ರೀತಿ ಎಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಆ ದೀಪ ಇಡೋದಕ್ಕೂ ಕೂಡ ಬತ್ತಿ ಹಾಕೋದಕ್ಕೆ, ಎಣ್ಣೆ ಹಾಕೋದಕ್ಕೆ ಎಲ್ಲನೂ ಜಾಗ ಮಾಡಿದ್ದಾರೆ ತೆಂಬಿಟ್ಟಲ್ಲೇ. ಎಣ್ಣೆ ಎಲ್ಲ ತೆಂಬಿಟ್ಟು ಹಿಡ್ಕೊಳ್ಳುತ್ತೆ ಅಂತ ಕೇಳ್ಬೋದು ನೀವು. ಅದಕ್ಕೆ ಅಂತಲೇ ಸನ್ಪ್ಯೂರ್ ಕಡಲೆಕಾಯಿನ ಅಡುಗೆ ಮಾಡೋ ಎಣ್ಣೆನ ಬಳಸ್ತಾ ಇರೋದು. ದೀಪದ ಎಣ್ಣೆ ಹಾಕ್ತಿಲ್ಲ ಇಲ್ಲಿ ದೀಪ ಇಡೋದಕ್ಕೆ ತೆಂಬಿಟ್ಟಲ್ಲಿ. ದೀಪದ ಎಣ್ಣೆ ಎಲ್ಲ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಎಣ್ಣೆನೇ ಬಳಸ್ತಾ ಇರೋದು ದೀಪ ಹಚ್ಚೋದಕ್ಕೆ.
ಈಗ ನೋಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ಇದೆಲ್ಲ ಇಟ್ಟು ರೆಡಿ ಮಾಡಾದ್ಮೇಲೆ ದೇವ್ರ ಮನೆಗೆ ತೊಗೊಂಡೋಗಿ ಇಟ್ಬಿಟ್ಟು ದೇವ್ರ ಮನೇಲೂ ಸ್ವಲ್ಪ ರೆಡಿ ಮಾಡೋ ಅಂಥದ್ದಿತ್ತು. ಕಳಸ ಎಲ್ಲ ಎತ್ತಿದೆ, ಕಳಸ ಎಲ್ಲ ಬೆಳಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬೆಳಗ್ದೆ ಬೆಳಿಗ್ಗೆನೆ ಬೆಳಗ್ಬಿಟ್ಟು ವನರತಮ್ಮನಿಗೆ ಅಂತ ಒಂದು ತೆಂಬಿಟ್ಟನ್ನು ಆರತಿ ಮಾಡಿರೋದನ್ನು ಇಟ್ಬಿಟ್ಟು ಅದಕ್ಕೊಂದು ಗಂಧಕಡ್ಡಿ ಕೂಡ ಸಿಕ್ಕಾಕ್ತೆ. ಮತ್ತು ನಾನು ದೀಪ ಎಲ್ಲ ಇಡಲಿಲ್ಲ, ದೀಪದ ಬತ್ತಿ ಎಲ್ಲ ಹಾಕೋಬೇಕು, ಇನ್ನೂ ಸ್ವಲ್ಪ ರೆಡಿ ಮಾಡಬೇಕಿತ್ತು ದೇವ್ರ ಮನೇನ, ಅದನ್ನು ಮಾಡ್ತಾಯಿದ್ದೇನೆ. ಕಳಶಕ್ಕೆಲ್ಲ ಹೂವು ಎಲ್ಲ ನಮ್ಮ ಗಿಡದ್ದೇ ಇತ್ತಲ್ವ, ಕಾಕಟವ ಕನಕಾಂಬರ ಎಲ್ಲನೂ ಅದನ್ನು ಹಾಕ್ತೆ. ಅದ್ರ ಜೊತೆಗೆ ಸೇವಂತಿಗೆ ಹೂವು ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಮುಡಿಸಿದ್ದೀನಿ. ಈಗ ಒಂದೊಂದೇ ಹೂವು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ರೋಸೆಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕಬ್ಬಾಳಮ್ಮನ ಫೋಟೋ ಮನೆಯಲ್ಲೇ ಇಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ. ನಾವು ಕಬ್ಬಾಳಮ್ಮನಿಗೆ ಅಂತ ಪಕ್ಕದಲ್ಲಿ ಒಂದು ಕಳಶ ಇಟ್ಟಿದ್ದೀನಿ, ಕಾಕಟವ ಸುತ್ತಿದ್ದೀನಲ್ವ ಆ ಕಳಶ. ಅದಕ್ಕೆ ಮಾವಿನ ಎಲೆ, ಬೇವಿನ ಸೊಪ್ಪು ಮತ್ತು ಅಡಿಕೆ ಒಂಬಳೆನೆಲ್ಲನೂ ಹಾಕಿ ಇಟ್ಟಿದ್ದೀನಿ. ಅದು ಕಬ್ಬಾಳಮ್ಮನಿಗೆ ಅಂತ ನಾವು ಇಡುವಂಥ ಕಳಶ. ದೇವ್ರ ಫೋಟೋ ಇಡೋಂಗಿಲ್ಲ, ಆ ರೀತಿ ಕಳಶನೇ ಇಟ್ಟು ಪೂಜೆ ಮಾಡ್ತಿದ್ದೀವಿ. ಬೇವಿನ ಸೊಪ್ಪನ್ನು ಮನೇಲಿ ಇಡ್ತೀವಿ. ಬೇವಿನ ಸೊಪ್ಪನ್ನು ಮನೇಲಿ ಇಡೋದ್ರಿಂದನೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಮನೆ ಒಳಗಡೆ ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಈ ರೀತಿ ಎಲ್ಲ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಪೂಜೆ ಮಾಡೋದು ಒಂದೇ ಬಾಕಿ ಇರೋದು. ಹೇಳಿದ್ನಲ್ವ ಬೇವಿನ ಸೊಪ್ಪಿನ ಕಳಸ ಅಂತ, ಇದೆ ಕಬ್ಬಾಳಮ್ಮನಿಗೆ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು. ಮಾವಿನ ಸೊಪ್ಪು ಇಲ್ಲ ಅಂತ ಅಂದರೆ ವೀಳ್ಯದೆಲೆಯಲ್ಲಿ ಸಿಗೋದಿಲ್ಲ ಹಳ್ಳಿ ಸೈಡು, ಅದರಿಂದ ಮಾವಿನ ಸೊಪ್ಪೆ ತಂದಿಡ್ತೀನಿ. ಕಾಮಾಕ್ಷಿ ದೀಪಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಎಲ್ಲದಕ್ಕೂ ಹೂವು ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ತಂಪು ಮಾಡಬೇಕು. ತೆಂಬಿಟ್ಟಾರತಿ ಮಾಡಿದ್ಮೇಲೆ ಈ ರೀತಿ ಬೆಲ್ಲದ ಪಾನಕ ಥರ ಮಾಡಿ, ಪಾಕನೇ ಇತ್ತಲ್ವ ಅದನ್ನೇ ಹುಯ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದಾರೆ. ನೀರು ಹಾಕ್ಬಿಟ್ಟು ಅದಕ್ಕೆ ಏಲಕ್ಕಿ ಕಾಯಿ ಎಲ್ಲ ಹಾಕಿದ್ದಾರಲ್ವ, ಅದಕ್ಕೆ ಬೇವಿನ ಸೊಪ್ಪನ್ನು ಸಿಕ್ಸಿರೋದು. ಇದಕ್ಕೂ ಕೂಡ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ನಮ್ಮ ಕಡೆ ಗಟ್ಟೆ ಅಂತ ಕರೀತಾರೆ. ತೆಂಬಿಟ್ಟಾರತಿ ಮಾಡಿದ್ಮೇಲೆ ದೇವರಿಗೆ ಗಟ್ಟೆ ತಂಪು ಅಂದರೆ ಇದರೊಳಗೆ ಪಾನಕ ಥರ ಇರುತ್ತೆ. ಪಾನಕ ಇದನ್ನು ತಂಪು ಕಟ್ಟಲೇಬೇಕು. ಗಟೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿ ದೀಪ ಎಲ್ಲ ಹಚ್ಕೊಂಡು ಎಲ್ಲ ಫೋಟೋಕ್ಕೂ ಹೂವು ಎಲ್ಲ ಹಾಕಿ ಪೂಜೆನೂ ಕೂಡ ಆಯಿತು. ಸಿಂಪಲ್ಲಾಗಿ ವಾರನೂ ಕೂಡ ಮಾಡಿಕೊಂಡೆ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಒಳ್ಳೆಯದಾಗಲಿ ಅಂತ ಮನೆಯಿಂದನೇ ದೀಪ ಹಚ್ಚಿ ಎಲ್ಲ ಮಾಡಿ ರೆಡಿ ಮಾಡಿ ಹೋಗಬೇಕು. ಆದ್ದರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ತೆಂಬಿಟ್ಟಾರತಿಗೂ ಕೂಡ ಒಂದು ಇದನ್ನು ಸಿಕ್ಸ್ಕೊಂಡು ಗಂಧಕಡ್ಡಿನ ಸಿಕ್ಸ್ಕೊಂಡಿದ್ದೆ. ಮನೆ ಪಕ್ಕದಲ್ಲೇ ಕಬ್ಬಾಳಮ್ಮನ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಇನ್ನೂ ಪೂಜೆ ಇರಲಿಲ್ಲ, ಅಲ್ಲಿ ಬಾಗಿಲು ಓಪನ್ ಇರಲಿಲ್ಲ. ಅದರಿಂದ ಈಚೆನೇ ಬೇವಿನ ಸೊಪ್ಪು ಒಂಬಳೆನೆಲ್ಲ ತಗಲಾಕಿ ಅಲ್ಲೇ ಹೂವು ಹಾಕಿ ಪೂಜೆ ಮಾಡ್ಕೊಂಡು ಬಂದೆ. ಇದು ತೆಂಬಿಟ್ಟಾರತಿಗೆ ಅಂತ ನಾನು ಹೂನೆಲ್ಲನೂ ಸಣ್ಣದಾಗಿ ಪೋಣಿಸ್ಕೊತಾ ಇದ್ದೀನಿ. ಒಂದು ಹಂಚಿ ಕಡ್ಡಿ, ಹೊಸ ಹಂಚಿ ಬರಲೇ ಹಾಕ್ಬೇಕು ಇದಕ್ಕೆ. ಹಂಚಿ ಕಡ್ಡಿನಲ್ಲಿ ಈ ರೀತಿ ಹೂನೆಲ್ಲನೂ ಪೋಣಿಸಿ ಇಟ್ಕೊತಾ ಇದ್ದೀನಿ. ಇದೇಂತಂದರೆ ಅಲ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಾದ್ರೆ ತೆಂಬಿಟ್ಟಾರತಿಗೆ ಸ್ವಲ್ಪ ರೆಡಿ ಮಾಡಬೇಕು. ಹೂನೆಲ್ಲ, ಬೇವಿನ ಸೊಪ್ಪು, ಒಂಬಳೆನೆಲ್ಲನೂ ಹಾಕಿ ದೇವ್ರಿಗೆ ಆರತಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಕಡ್ಡಿಗೆಲ್ಲ ಪೋಣಿಸಿ ಇಟ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪೋಣಿಸೋಕ್ಕಾಗಿದೆ. ಇದು ಸಾವಂತಿಗೆ ಹೂವೆಲ್ಲ ಪೋಣಿಸ್ಕೊಂಡಾದ್ಮೇಲೆ ತುದಿಗೆ ಒಂದೊಂದು ರೋಸನ್ನು ಕೂಡ ಚುಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂಬಳೆ ಮತ್ತು ಬೇವಿನ ಸೊಪ್ಪು ಹೂನೆಲ್ಲನೂ ಒಂದು ಕವರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಕಡ್ಡಿನಲ್ಲಿ ಏರ್ಸೋಕ್ಕಾಗುತ್ತಾ ಅಂತ ನೋಡಿದೆ. ಕಡ್ಡಿನಲ್ಲಿ ಪೋಣಿಸ್ಕೊಳಕ್ಕಾಗುತ್ತಾ ಕನಕಾಂಬರ ಹೂವು ಅಂತ ಆಗಲಿಲ್ಲ. ಆದ್ದರಿಂದ ಒಂಬಳೆದು ತುದಿಗೇ ಈ ರೀತಿ ಕನಕಾಂಬರ ಹೂವು ಮತ್ತು ಕಾಕಟವ ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆರತಿ. ಸ್ವಲ್ಪ ಗಟ್ಟಿಯಾಗಿ ಸಿಗಾಕ್ಸ್ಬೇಕು, ಯಾಕಂದರೆ ಬಿದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡಿ ಈ ರೀತಿ ಒಂಬಳೆ ತುದೀಲಿ ಸ್ವಲ್ಪ ಚೂಪಿಗೆ ಜಾಗ ಇರುತ್ತೆ ನೋಡಿ, ಅಲ್ಲಿ ಈ ರೀತಿ ಕನಕಾಂಬರ ಹೂವು, ಕಾಕಟವ ಎರಡನ್ನೂ ಕೂಡ ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂಬಳೆಗೂ ಕೂಡ ಇದೇ ರೀತಿ ರೆಡಿ ಮಾಡ್ತಾಯಿದ್ದೀನಿ. ತೆಂಬಿಟ್ಟಾರತಿ ಮಾಡೋದಕ್ಕೇ ಒಂದು 2-3 ಅವರ್ ಹಿಡಿಯುತ್ತೆ ನೋಡಿ ಟೈಮು. ಎಲ್ಲವನ್ನು ಕೂಡ ಇದೇ ರೀತಿ ಹಾಕಿ ಇಟ್ಕೊತಾ ಇದ್ದೀನಿ. ಆಂಟಿ ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಬಿಟ್ಟರು. ನನಗೆ ಈ ಥರ ಡೆಕೋರೇಷನ್ ಮಾಡಬೇಕು ಅಂತಂದರೆ ತುಂಬ ಇಷ್ಟ. ನಮ್ಮನೆ ಹಬ್ಬದಲ್ಲೂ ಅಷ್ಟೇ, ನಾವು ತೆಂಬಿಟ್ಟಾರತಿ ಮಾಡಬೇಕು ಅಂದರೆ ಬೆಳಗಾನ ನಿದ್ದೆ ಮಾಡೋದಿಲ್ಲ. ಬೆಳಗಾಲ ನಿದ್ದೆಗಿಟ್ಕೊಂಡೇ ತೆಂಬಿಟ್ಟು ಮಾಡಿ ಆರತಿಗೆ ಈ ರೀತಿ ಎಲ್ಲ ಡೆಕೋರೇಟ್ ಮಾಡೋದು. ಆದ್ದರಿಂದ ಇದಕ್ಕೂ ಕೂಡ ಇದೇ ರೀತಿ ಮಾಡ್ತಾಯಿದ್ದೆ. ನನ್ನನ್ನೇ ಮಾಡುವಂತ ಬಿಟ್ಟಿದ್ದರು ಆಂಟಿ.
ನೋಡಿ ಎಲ್ಲದಕ್ಕೂ ಕೂಡ ಇದೇ ರೀತಿ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಈ ಥರ ಹೊಂಬಾಳೆ ಮುಡಿಸ್ಬೇಕು ಅಂದರೆ ಈ ರೀತಿ ತುದಿಗೆ ಒಂದೊಂದು ಹೂವು ಸಿಗಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗಣಗ್ಲ ಹೂವು ತುಂಬ ಇಂಪಾರ್ಟೆಂಟು ಆರತಿಗೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೋಸ್ ಒಂದು ಉದುರೋಗಿತ್ತು, ಅದನ್ನು ಕೂಡ ಈ ರೀತಿ ಕಡ್ಡಿ ಚುಚ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿಯಾದೋ ನಮ್ಮ ಮನೆಯವರು, ನಾವು, ನಮ್ಮ ಯಜಮಾನ್ರವ್ರ ಅಕ್ಕ, ನಾನು ಕೂಡ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ. ಕಾರಲ್ಲಿ ಹೋದ್ವಿ. ಯಶು ಮತ್ತು ನನ್ನ ಮಕ್ಕಳು ಮುಂದೆಗಡೆ ಕೂತಿದ್ದಾರೆ, ಕಾಣಿಸ್ತಿಲ್ಲ. ಮಾತಾಡಿಕೊಂಡು ಏಕಾಲ್ಟೆ ಹೊಡ್ಕೊಂಡು ಹೋದರು. ಈ ಕಡೆ ಕಬ್ಬಾಳ ಸೈಡಲ್ಲೂ ಬೆಟ್ಟ ಗುಡ್ಡನೇ ಜಾಸ್ತಿ ಇರೋದು. ಹಳ್ಳಿ ಆದ್ರೂ ಬೆಟ್ಟ ಗುಡ್ಡ ಜಾಸ್ತಿ ಇದೆ ಇಲ್ಲಿ. ಇದು ಬರೋದು ಕನಕಪುರ ತಾಲೂಕಲ್ಲಿ. ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ದುರ್ಗದ ಪಕ್ಕದಲ್ಲೇ ಇರುತ್ತೆ ಕಬ್ಬಾಳಮ್ಮನ ದೇವಸ್ಥಾನ. ಬೆಟ್ಟ ಇಲ್ಲೇ ಹತ್ತಿರ ಇರೋ ಹಾಗೆ ಕಾಣಿಸುತ್ತೆ, ಆದರೆ ತುಂಬ ದೂರ ಇರುತ್ತೆ ಬೆಟ್ಟ. ಇಲ್ಲೂ ಕೂಡ ದುರ್ಗದಲ್ಲೂ ಕೂಡ ದೇವಸ್ಥಾನ ಇದೆ. ಕಬ್ಬಾಳಮ್ಮ ಫಸ್ಟು ನೆಲೆ ನಿಂತಿರೋದು ಇದೇ ಬೆಟ್ಟದಲ್ಲಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಚಿಕ್ಕದು ದೇವಸ್ಥಾನ ಇದೆ ಈ ದುರ್ಗದ ಬೆಟ್ಟದಲ್ಲಿ. ನೋಡಿ ಹತ್ತತ್ರ ಬಂದು ನಾವು ದೇವಸ್ಥಾನಕ್ಕೆ. ಮಂಗಳವಾರ ಅಮ್ಮನ ವಾರದ ದಿನ ಆದ್ದರಿಂದ ಸ್ವಲ್ಪ ರಶ್ ಇತ್ತು. ಬೆಟ್ಟಕ್ಕೆ ಕೂಡ ಹತ್ತಾರೆ, ಹೇಳಿದ್ನಲ್ಲ ಫಸ್ಟೇ. ದುರ್ಗಕ್ಕೂ ಕೂಡ ಹತ್ತುತ್ತಾರೆ. ನನ್ನ ಹೆಸರು ಕೂಡ ದುರ್ಗಾನೇ. ಸೊ ನನಗೆ ಹೆಸರು ಕಟ್ಟಿದ್ದಿದೆ ದೇವಸ್ಥಾನದಲ್ಲಿ. ನೋಡಿ ಎಲ್ಲರೂ ಕಾರ್ ಇಳ್ದು, ಮಕ್ಕಳಂತೂ ನಿದ್ದೆ ಮಾಡ್ಕೊಂಡು ಬಂದರು, ಅವರು ಕೂಡ ಕಾರ್ ಇಳಿದ್ರು. ಫಸ್ಟು ಎಂಟ್ರೆನ್ಸ್ ಗೇಟ್ ಇಲ್ಲಿಂದ ಇತ್ತು ಫಸ್ಟು, ಇವಾಗ ಒಳಗಡೆಯಿಂದ ಹೋಗಬೇಕು. ಇವಾಗ ಫಸ್ಟ್ಗಿಂತ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಮೊದಲು ಅಷ್ಟು ಅನುಕೂಲ ಇರಲಿಲ್ಲ. ಈಗೆಲ್ಲ ನೋಡಿ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಈಚೆಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡೋರು, ಈಚೆಗಡೆ ಪೂಜೆ ಮಾಡೋರು, ಮತ್ತು ಬೇಲ್ತ್ಕಾಯಿ ಹೊಡೆಯೋರು, ಬೇಲ್ತ್ಕಾಯಿ ಮಾರೋರು. ಬೇಲ್ತ್ಕಾಯಿ ಕಬ್ಬಾಳಮ್ಮನಿಗೆ ಹೊಡಿತಾರಂತೆ, ನಾವು ಯಾವತ್ತೂ ಹೊಡೆದಿಲ್ಲ, ಅದರಿಂದ ಹೊಡೆಯೋದು ಒಳ್ಳೆಯದು ತಪ್ಪೋ ಗೊತ್ತಿಲ್ಲ. ನಮಗೇನು ಅಭ್ಯಾಸ ಇರುತ್ತೆ, ಹಿಂದಿನ ಕಾಲದಿಂದ ಏನು ರೂಢಿ ಇರುತ್ತೆ ಅದನ್ನೇ ನಾವು ಕೂಡ ಮಾಡ್ಕೊಂಡು ಬಂದಿರೋದು. ತುಂಬ ಜನ ಬೇಲ್ತ್ಕಾಯಿ ಮಾರ್ತಿದ್ರು. ದೇವಸ್ಥಾನ ವ್ಯೂ ನೋಡಿ ಇಲ್ಲಿಂದ ಕಾಣೋ ಅಂಥದ್ದು ಗೇಟಿಂದ. ಒಳಗಡೆ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಪಕ್ಕದಲ್ಲೇ ಕೊಂಡ ಕೂಡ ಆಗಿದೆ. ಜಾತ್ರೆಯಲ್ಲಾಗಿ ಒಂದೇ ವಾರ ಆಗಿರೋದು. ಮಂಗಳವಾರದ 8 ದಿನದಲ್ಲಿ ಜಾತ್ರೆ ಆಗಿತ್ತು. ಜಾತ್ರೆಯಲ್ಲಿ ತುಂಬ ರಶ್ ಇರುತ್ತೆ ಅಂತ ಬಂದಿಲ್ಲ. ಇಲ್ಲಂತೂ ಕಡಲೆಪುರಿ ಅಂಗಡಿ, ಮತ್ತು ವ್ಯಾಪಾರಿಗಳು, ಊದೋರು, ಪೂಜೆ ಸಾಮಾನು ಮಾರೋರು, ಮತ್ತು ದೇವ್ರ ಸೀರೆ, ಮಡ್ಲಕ್ಕಿ ಎಲ್ಲವನ್ನು ಕೂಡ ಮಾರ್ತಾರೆ. ನಾವು ಹೋಗ್ತಾಯಿದ್ರೆ ಬನ್ನಿ ಅಂತ ಕರಿತಾಯಿದ್ರು. ಇಲ್ಲೆಲ್ಲ ತುಂಬ ರೇಟ್ ಇರುತ್ತೆ. ಹೂವೂ ಅಷ್ಟೇ, ಏನು ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ರೇಟ್ ಇರುತ್ತೆ. ಆದ್ದರಿಂದ ನಾವು ಮನೆಯಿಂದನೇ ಕಾಯಿ, ಬಾಳೆಹಣ್ಣು, ಹೂವು ಎಲ್ಲನೂ ಪ್ರತಿಯೊಂದು ತಂದುಬಿಟ್ಟಿದ್ದು ನಾವು ಮನೆಯಿಂದನೇ. ದೇವಸ್ಥಾನದ ಗೋಪುರ ಇದು ಕೂಡ ಹೊಸ್ದಾಗಿರುವಂಥ ಚಿಕ್ಕ ಗೋಪುರ ಇದೆಯಲ್ಲ, ಇದು ಹೊಸ್ದಾಗಿರೋದು. ದೇವ್ರ ಫೋಟೋಗಳು ಎಲ್ಲ ಬೇಜಾನಿದೆ ಇಲ್ಲಿ. ನಮಗೆ ಇವಾಗ ಒಬ್ಬರು ಮೊದಲಿಂದನೂ ಪರಿಚಯ, ಇವರು ನಮ್ಮ ಮನೆಯವ್ರಿಗೂ ಕೂಡ ಮೊದಲಿಂದನೇ ಪರಿಚಯ. ನಾವು ಇಲ್ಲೇ ತಗೊಂಡು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಧದ ಕಡ್ಡಿ, ಕರ್ಪೂರ ಇವು ತೊಗೋಬೇಕಾಗಿತ್ತು, ನಿಂಬೆಹಣ್ಣು ಎಲ್ಲನೂ ಇಲ್ಲಿ ತಗೊಂಡು ಬಂದರೆ ತುಂಬ ಕ್ಯೂ ಇತ್ತು. ಯಪ್ಪ, ಸುತ್ಕೊಂಡು ಬಳಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನೋಡಿ ಹೇಗಿದೆ ಕ್ಯೂ ಅಂತ. ಫಸ್ಟೆಲ್ಲ ಈ ಥರ ಸ್ಪೆಷಾಲಿಟಿ ಇರಲೇ ಇಲ್ಲ, ನೆರಳೇ ಇರಲಿಲ್ಲ, ಬಿಸಿಲಲ್ಲೇ ಒಣಗಿಕೊಂಡು ದೇವ್ರನ್ನ ನೋಡಬೇಕಾಗಿತ್ತು. ಆದರೆ ಈಗ ಜಾತ್ರೆ ಇತ್ತಲ್ವ ಕಬ್ಬಾಳಲ್ಲಿ, ಹೋದ್ವಾರ ಜಾತ್ರೆ ಇದ್ದರಿಂದ ತುಂಬ ಎಲ್ಲ ಅನುಕೂಲ ಮಾಡಿದ್ದಾರೆ. ಜನಗಳು ಹೋಗೋದಕ್ಕೆ, ದೇವಸ್ಥಾನ ದರ್ಶನಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಕ್ಕದಲ್ಲೇ ಒಂದು ಕೌಂಟ್ರ್ ಇತ್ತು, ಅಲ್ಲಿ 100 ರೂಪಾಯಿ ದರ್ಶನ. ನಾವು ಪಕ್ಕದ ಕೌಂಟ್ರಿಗೆ ಹೋಗಿಲ್ಲ, ಕಾದಿದ್ದೆ ದೇವರನ್ನ ನೋಡೋಣ, ದೇವರನ್ನ ಮಾಡೋಣ ಅಂತ ಬಂದು. ನೋಡಿ ಇದೆಲ್ಲ ದೇವರು, ಈಗ ಹಬ್ಬ ಇತ್ತಲ್ವ, ಹಬ್ಬದಿಂದ ಈಚೆಗೆ ಇದೆಲ್ಲ ಮಾಡಿರೋದು ಅಂತ ಅನಿಸುತ್ತೆ. ಜನಗಳು ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮೊದಲೆಲ್ಲ ಈ ರೀತಿ ಕಂಬಗಳೆಲ್ಲ ಮಾಡಿರಲಿಲ್ಲ ಕ್ಯೂ ನಿಲ್ಲೋದಕ್ಕೆ. ನೋಡಿ ನೆರಳು ಕೂಡ ಮಾಡಿದ್ದಾರೆ ಹೊಸ್ದಾಗೆಲ್ಲ, ಶೆಡ್ ಥರ ಎಲ್ಲ ಹಾಕಿ ಈಚೆಗಡೆ ದೇವ್ರ ದರ್ಶನಕ್ಕೆ ಹೋಗೋರಿಗೆ. ನಾವು ಇಲ್ಲೊಂದು ಜಾಗದಲ್ಲಿ ಕೂತ್ಕೊಂಡು, ದೇವಸ್ಥಾನದೊಳಗಡೆ ಬಿಡಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡು, ತೆಂಬಿಟಾರತಿ ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ವ, ಅದಕ್ಕೆ ಕೂತ್ಕೊಂಡಿದ್ದೀವಿ. ಇದನ್ನೆಲ್ಲ ಇದೇ ರೀತಿ ಬ್ಯಾಗ್ ಹಾಕ್ಕೊಂಡು ತೊಗೊಬಂದಿದ್ದೋ ಗಟ್ಟೆ ಮತ್ತು ತೆಂಬಿಟಾರತಿಗೆ. ಹೂ ಚುಚ್ಕೊಂಡಿರಲಿಲ್ಲ, ಯಾಕಂದರೆ ಬಾಡೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಹೊಂಬಾಳೆ ಕೂಡ ಬಾಡೋಗ್ಬಿಡುತ್ತೆ ಬಿಸಿಲಲ್ಲಿ ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ನಾವೇನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಎಲ್ಲ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದೀವಿ ಈಗ. ನಾನು ಹೂವನ್ನೆಲ್ಲ ಪೋಣಿಸ್ಕೊಂಡಿದ್ನಲ್ವ, ಹೂವು ಮತ್ತು ಹೊಂಬಾಳೆ ಎಲ್ಲವನ್ನು ಇಡ್ತಿದ್ದೀವಿ. ಸ್ವಲ್ಪ ಫ್ರೆಶ್ಶಾಗೇ ಇತ್ತು, ಯಾಕಂದರೆ ನಾವು ಸ್ವಲ್ಪ ನೀರೆಲ್ಲ ಹಾಕಿ ಒಂದು ಕವರ್ಗೆ ಹಾಕಿ ತಂದಿದ್ದರಿಂದ ಹೊಂಬಾಳೆ ಹೂವೆಲ್ಲ ಫ್ರೆಶ್ ಆಗಿತ್ತು. ತುಂಬ ಬಿಸಿಲಿದೆ ಈಗಂತೂ, ನೋಡ್ಬೋದು ನೀವು. ಕೆಳಗಡೆ ತೆಂಬಿಟಾರತಿ ಕೆಳಗಡೆ ಸ್ವಲ್ಪ ಅಕ್ಕಿ ಹುಯ್ಕೊಂಡಿದ್ರೆ ನಾವು ಚೆನ್ನಾಗಿ ಕುತ್ಕೋತಾ ಇತ್ತು ಹೊಂಬಾಳೆ ಎಲ್ಲನೂ. ಅಕ್ಕಿ ಏನೋ ಹಾಕ್ಕೊಂಡಿರ್ಲಿವಲ್ಲ, ಅದರಿಂದ ಹೊಂಬಾಳೆ ಎಲ್ಲ ಅಳ್ಳಾಡ್ತಿತ್ತು. ನಾವು ಒಂದು ಕಡೆ ಇಟ್ಟರೆ ಅದೊಂದು ಕಡೆ ಹೋಗ್ತಾಯಿತ್ತು. ನೋಡಿ ಈ ರೀತಿ ಎಲ್ಲರೂ ಸೇರಿ ರೆಡಿ ಮಾಡೋಕ್ಕೆ ಹೋದರೆ ಒಬ್ಬರು ಮಾಡೋದು ಒಬ್ಬರು ಒಪ್ಪಲ್ಲ.
ಒಬ್ಬರು ಈ ಕಡೆ ಹೂವು ಇಟ್ಟರೆ ಇನ್ನೊಬ್ರು ಆ ಕಡೆ ಹೂವು ಇಡ್ತಾರೆ. ಆಂಟಿ ಒಂದು ಕಡೆ ಇಟ್ಟರೆ ಯಶು ಒಂದು ಕಡೆ ಇರೋದು ಹೂವನ. ಆ ರೀತಿ ಆಯಿತು. ಯಾರಾದರೂ ಒಬ್ಬರು ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಏನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಇವರೆಲ್ಲ ಮಾಡೋದು ನೋಡ್ಬಿಟ್ಟು ಸುಮ್ಮನೆ ರೀ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಡೆಗೆಲ್ಲ ನಾನೇ ರೆಡಿ ಮಾಡಿದೆ. ಈ ರೀತಿ ಎಲ್ಲ ಬೇವಿನ ಸೊಪ್ಪೆಲ್ಲನೂ ಇಟ್ಟೆ. ತುಂಬ ಜನ ಇಲ್ಲಿ ಆರತಿ ಎಲ್ಲ ಮಾಡ್ಕೊಬತ್ತಿದ್ರು. ಬೇವಿನ ಸೊಪ್ಪನ್ನು ಏನೋ ತೆಂಬಿಟ್ಟು ಕಾಣ್ದಿರೋ ಥರನೇ ಇಡ್ತಿದ್ರು ಆಂಟಿ. ಸ್ವಲ್ಪ ಸೈಡ್ಗೆ ಹಾಕಿರಲಿಲ್ಲ, ಯಾಕಂದರೆ ದೀಪ ಹಚ್ಬೇಕಿತ್ತಲ್ವ ಮಧ್ಯ. ಆಮೇಲೆ ಯಾರೋ ಆಂಟಿ ಬಂದು ಬೇವಿನ ಸೊಪ್ಪು ಮುಡಿಸ್ತಿರೋದು ನೋಡ್ಬಿಟ್ಟು ನಮಗೊಂದು ಸ್ವಲ್ಪ ಬೇವಿನ ಸೊಪ್ಪು ಕೊಡಿ, ಬೇವಿನ ಸೊಪ್ಪು ತಂದಿಲ್ಲ ಅಂತ ಅಂದರು. ಅವರು ಕೂಡ ತೆಂಬಿಟ್ಟು ಆರತಿ ಮಾಡ್ಕೊಬಂದಿದ್ರು. ಅವ್ರಿಗೂ ಕೂಡ ಕೊಟ್ಟು, ಯಾಕಂದರೆ ಅದು ಸಲ್ಲೋದು ದೇವ್ರಿಗೆ, ಇದು ಸಲ್ಲೋದು ದೇವ್ರಿಗೆ ಅಂತ ಅಂದ್ಬಿಟ್ಟು. ನೋಡಿ ಪೂಜೆ ಕಾಯೆಲ್ಲ ಆಚೆನೇ ಹೊಡ್ಕೊಬತ್ತಾರೆ. ನಮ್ಮ ಗಿಡದ ಹೂವು ಇತ್ತಲ್ವ ಅದನ್ನೇ ತಂದಿದ್ದೀವಿ. ಯಾಕಂದರೆ ಹೂವು ಏನೂ ಹಾಕೋಲ್ಲ, ನಾವೇನೇ ತೊಗೊಂಡೋದ್ರೂ ವೇಸ್ಟೇ. ಒಂದು ಸೀರೆ ತೊಗೊಂಡೋಗ್ಲಿ ಏನೇ ತೊಗೊಂಡೋಗ್ಲಿ ದೇವ್ರ ಪಾದಕ್ಕೆ ಹಾಕ್ತಾರೆ ಹೊರತು ಏನು ಹೂವು ಏನು ಮುಡಿಸೋದಿಲ್ಲ. ಅದರಿಂದ ನಾವು ಕಡ್ಡಿ ಕರ್ಪೂರ ಎಲ್ಲ ಇಟ್ಕೊಂಡ್ವಿ, ಈಚೆಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಮಾತ್ರ ಒಳಗಡೆ ಒಡ್ಸ್ಕೊಂಡಿದ್ದೀವಿ. ನೋಡಿ ಇವಾಗ ಬತ್ತಿನ ಫಸ್ಟೇ ಬತ್ತಿಯನ್ನು ನೆನೆ ಹಾಕಿದ್ರು ಫಸ್ಟೇ ಒಂದು ಲೋಟಕ್ಕೆ ಹಾಕಿ ಇಟ್ಕೊಬಂದಿದ್ರು ಎಣ್ಣೆ ಹಾಕ್ಕೊಂಡು. ಯಾಕಂದರೆ ದೀಪ ಉರಿಬೇಕು, ತೆಂಬಿಟ್ಟು ಆರತಿ ಅಂತ ಕೊಡೋದು ದೇವ್ರಿಗೆ ಆರತಿ ಮಾಡಬೇಕು, ಅಲ್ಲಿವರೆಗೂ ಕೂಡ ದೀಪ ಉರಿಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಬತ್ತಿ ಹಾಕೊಬಂದಿದ್ದಾರೆ. ಜೋಡಿ ಬತ್ತಿನೇ ಕೂಡ ಹಾಕಿದ್ದೀವಿ, 2-4 ಬತ್ತಿ ಹಾಕಿದ್ದೀವಿ. ಈ ರೀತಿ ಎಣ್ಣೆ ಹಾಕ್ತಾಯಿದ್ರು. ಅದೇನಾಯ್ತಿತ್ತು ಅಂತ ಅಂದರೆ ತೆಂಬಿಟ್ಟು ಒಳಗಡೆಯಿಂದ ಹೋಗ್ತಾಯಿತ್ತು ಎಣ್ಣೆ. ಜಾಸ್ತಿ ಹೊತ್ತು ದೀಪ ಉರಿತಾನೆ ಇರಲಿಲ್ಲ, ಹಂಗಾಗ್ತಿತ್ತು. ಈಗ ಆರತಿ ರೆಡಿ ಆಗಿದೆ. ದೀಪ ಹಚ್ತಾ ಇದ್ದಾರೆ ಇವಾಗ. ದೀಪ ಹಚ್ಬಿಟ್ಟು ಇದಕ್ಕೂ ಕೂಡ ಪೂಜೆ ಮಾಡಬೇಕು ನಾವು. ಈಚೆಗಡೆ ದೇವ್ರ ಹೆಸರೆತ್ತಿ ದೇವ್ರಿಗೆ ಒಂದು ಕಡ್ಡಿ ಬೆಳಗಿ ಆ ಕಡ್ಡಿಯನ್ನು ತೆಂಬಿಟ್ಟಿಗೆ ಸಿಕ್ಕಾಕೋದು. ಸ್ವಲ್ಪ ಗಾಳಿ ಇದರಿಂದ ದೀಪ ಉರಿಸ್ಕೊಡ್ತಾನೆ ಇರಲಿಲ್ಲ ಒಳಗಡೆ. ಬೇವಿನ ಸೊಪ್ಪೆಲ್ಲ ಅಡ್ಡಡ್ಡ ಬರ್ತಿತ್ತಲ್ವ, ಅದರಿಂದ ದೀಪ ಎಲ್ಲ ಕೆಟ್ಟೋಗ್ತಾಯಿತ್ತು. ಆಂಟಿ ದೀಪ ಹಚ್ಚಿ ಅಂತ ಬಿಟ್ಟರೆ ಅವರೆಲ್ಲೋ ಹಚ್ತಿದ್ರು, ಅದಕ್ಕೆ ಎಷ್ಟು ರೇಗ್ತಿದ್ರು. 2 ದೀಪ ಹಚ್ಚಾಗಿದೆ ಈಗ. ಅದೇ ಹೇಳ್ತಿದ್ನಲ್ಲ, ಎಣ್ಣೆ ಬಿಡ್ತಿದ್ರೆ ಅದು ತೆಂಬಿಟ್ಟು ಒಳಗಿಂದ ಹೋಗ್ತಾಯಿತ್ತು ಎಣ್ಣೆ ಎಲ್ಲನೂ. ಫಸ್ಟೇ ಹೇಳ್ದಂಗೆ ದೀಪದ ಎಣ್ಣೆ ತಂದಿರಲಿಲ್ಲ, ಅಡುಗೆ ಎಣ್ಣೆ ತಂದಿತ್ತು. ಯಾಕಂದರೆ ಈ ತೆಂಬಿಟ್ಟನ್ನ ನಾವು ಕೂಡ ತಿಂತೀವಲ್ಲ, ಅದರಿಂದ ಸ್ವಲ್ಪ ಎಣ್ಣೆ ಕೂಡ ಬಿಟ್ಟರು. ಯಾಕಂದರೆ ಸ್ವಲ್ಪ ಜನ ರಶ್ ಇರೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ ಮಿಸ್ ಆಗ್ಬೋದು, ನಾವು ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ಮಿಸ್ ಆಗ್ಬೋದು, ಎಣ್ಣೆ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟೇ ಬಿಟ್ಟರು. ನೋಡಿ ಈ ರೀತಿ ರೆಡಿ ಆಯಿತು. ಈಗ ಅವರು ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಎಣ್ಣೆ ಬಿಡ್ತಾಯಿದ್ರೆ ತೆಂಬಿಟ್ಟು ಒಳಗಡೆಯಿಂದ ಹೋಗ್ತಾನೆ ಇತ್ತು ಎಣ್ಣೆ, ಆದ್ದರಿಂದ ಪದೇ ಪದೇ ಎಣ್ಣೆ ಬಿಡ್ತಾನೆ ಇದ್ದಾರೆ. ನಮಗೆ ಫಸ್ಟೇ ಐಡಿಯಾ ಬರ್ತಿತ್ತು ಅಂದರೆ ಒಂದು ಚಿಕ್ಕದು ಮಣ್ಣಿನ ದೀಪ ತಂದಿದ್ರೆ ಮಣ್ಣಿನ ದೀಪನೇ ಇಟ್ಕೊಬೋದಿತ್ತು ಮೇಲೆ. ಅಷ್ಟು ಐಡಿಯಾ ಬಂದಿಲ್ಲ ನಮಗೆ. ಮನೆ ಹತ್ರ ಆದರೆ ಮಾಡ್ಬೋದು, ದೂರ ಹೋಗಿ ಮಾಡಬೇಕಲ್ವಾ, ಅದರಿಂದ ಒಂದು ಏನಾದರೂ ಮಿಸ್ ಆಗೇ ಆಗುತ್ತೆ. ಈಗ ನೋಡಿ ಕಡ್ಡಿ ಹಚ್ಕೊಂಡು ದೇವರಿಗೆ ಒಪ್ಪಿಸೋ ರೀತಿ ಪೂಜೆ ಮಾಡಿಬಿಟ್ಟು ಆ ಕಡ್ಡಿಯನ್ನೇ ಸಿಗಾಕೋದು. ಕೆಲವರು ಈ ರೀತಿ ಎಲ್ಲ ಮಾಡೋದಿಲ್ಲ, ಇದು ಕಡ್ಡಿನೂ ಕೂಡ ಸಿಗಾಕೋದಿಲ್ಲ ಕೆಲವರು. ಹಾಗೆ ತೆಂಬಿಟ್ಟು ಮಾಡಿಕೊಂಡು ಅದಕ್ಕೆ ರೆಡಿ ಮಾಡ್ಕೊಂಡು ತಂದುಬಿಡ್ತಾರೆ. ದೇವ್ರಿಗೆ ಒಪ್ಪಿಸ್ಬಿಟ್ಟು ಕಡ್ಡಿ ಸಿಗಾಕೊಂಡೇ ಬರಬೇಕು ತೆಂಬಿಟ್ಟನ್ನ ಆರತಿ. ನೋಡಿ ಈ ರೀತಿ ಕೊಟ್ಟು ದೇವ್ರಿಗೆ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಆಯಿತು. ತೆಂಬಿಟ್ಟು ಆರತಿ ನಾನೇ ಹೊತ್ಕೋತಿದ್ದೆ. ಪೂಜೆವರೆಗೂ ನಾನೇ ಹೊತ್ಕೋತೀನಿ ಅಂತ ಅಂದೆ, ನಾನೇ ಎತ್ಕೊಂಡಿದ್ದೀನಿ. ನಮ್ಮ ಮನೆಯವರು ಪೂಜೆ ಸಾಮಾನೆಲ್ಲ ಎತ್ಕೊಂಡ್ರು, ಪೂಜೆ ಸಾಮಾನು ಹೂನೆಲ್ಲ ಎತ್ಕೊಂಡ್ರು. ನನ್ನ ಮಗ ಗಟ್ಟೆ ಹಿಡ್ಕೊಂಡಿದ್ದಾನೆ. ನಾನು ಹೇಳಿದ್ನೆಲ್ಲ ಪಾನಕ ಮಾಡಿದ್ದಾರೆ ಅಂತ ಅದು ಗಟ್ಟೆ ಹಿಡ್ಕೊಂಡಿರೋದು. ಈಗೆಲ್ಲವನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಪೂಜೆ ಸಾಮಾನು ಎತ್ಕೊಂಡಿದ್ದಾರೆ, ನಾನು ಕೂಡ ತೆಂಬಿಟ್ಟು ಆರತಿ ಎತ್ಕೊಂಡಿದ್ದೀನಿ. ತಲೆ ಮೇಲೆ ಇಟ್ಕೊ ಅಂತ ಹೇಳ್ತಿದ್ದಾರೆ. ಜನ ಜಾಸ್ತಿ ಇದ್ದಾಗ ಕೈಲಿ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನೋವು ಕಾಡ್ತಿರ್ತಾರಲ್ವ ಕ್ಯೂನಲ್ಲಿ ಹೋಗ್ಬೇಕಾದ್ರೆ, ಅದರಿಂದ ಕೈಲಿ ಇಟ್ಕೊಳ್ಳೋಕ್ಕಾಗಲ್ಲ, ತಲೆ ಮೇಲೆ ಹೊತ್ಕೋಬೇಕು. ತಲೆ ಮೇಲೆ ಅದು ನಿಲ್ತಾ ಇರಲಿಲ್ಲ ಜಾಸ್ತಿ. ನೋಡಿ ಈ ರೀತಿ ತೆಂಬಿಟ್ಟು ಆರತಿ ಹೊತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ.
ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ದೀಪ ಹಚ್ಕೋಬೇಕಿತ್ತು. ದೇವ್ರಿಗೆ ಆರತಿ ಮಾಡ್ತಿದ್ರು. ನಾವು ಕ್ಯೂನಲ್ಲಿ ಹೋಗೋ ಅಷ್ಟರಲ್ಲಿ ದೀಪನೇ ಕೆಟ್ಟೋಯ್ತು, ಬತ್ತಿ ಎಲ್ಲ ಉರಿದೋಗಿತ್ತು. ಅದೇ ದೊಡ್ಡ ಮಿಸ್ಟೇಕ್ ಆಯಿತು. ಆಮೇಲೆ ಅರ್ಚಕರು ಹೇಳ್ತಿದ್ರು, ಮುಂದೆಗಡೆ ಬಂದಾಗ ದೀಪ ಹಚ್ಕೊಳ್ಳಿ, ಅಲ್ಲಿಂದನೇ ಹಚ್ಕೊಬರ್ಬೇಡಿ, ಕೆಟ್ಟೋಗುತ್ತೆ ಅಂತ ಹೇಳಿದ್ರು ಅರ್ಚಕರು. ನನ್ನ ಮಗ ಗಟೆ ಹಿಡ್ಕೊಂಡಿದ್ದಾನೆ. ಇದೆಲ್ಲ ಹೊಸ್ದಾಗಿ ಮಾಡಿರೋದು, ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. 1 ವರ್ಷನೇ ಆಗಿತ್ತು ಇಲ್ಲಿನ ದೇವಸ್ಥಾನಕ್ಕೆ ಬಂದು. ಇದು ಕನಕಪುರ ತಾಲೂಕಲ್ಲಿ ಇರುವಂಥದ್ದು ಕಬ್ಬಾಳು ದೇವಸ್ಥಾನ. ತುಂಬ ಪವರ್ಫುಲ್ ದೇವಿ ಇದು. ಇದು ತಮಿಳ್ನಾಡಿಂದ ಬಂದು ನೆಲೆಸಿರುವಂಥ ದೇವಿ, ಕೊಂಗನಾಡಿನಿಂದ ಬಂದು ನೆಲೆಸಿರುವಂಥ ದೇವಿ ಅಂತ ಕೂಡ ಹೇಳ್ತಾರೆ. ಇದು ಹೊಸ್ದಾಗಿ ಮಾಡಿರುವಂಥ ಗೋಪುರ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿದೆ. ಈಗ ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ, ಕೊಂಡ ಎಲ್ಲ ನಡೀತು. ಯಾವಾಗ ಅಂದರೆ ಶಿವರಾತ್ರಿ ಹಬ್ಬದ್ರಲ್ಲೇ ನಡೆಯುತ್ತೆ ಇಲ್ಲಿ ಕೊಂಡ. ಆ ಟೈಮಲ್ಲಿ ಇವೆಲ್ಲ ಹೊಸ್ದಾಗಿ ಮಾಡಿರೋದು. ಜನಗಳಿಗೆ ಕ್ಯೂನಲ್ಲಿ ಹೋಗೋರ್ಗೂ ಕೂಡ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಕೊಂಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪಾರ್ಕೆಲ್ಲ ಮಾಡಿದ್ದಾರೆ. 1 ವರ್ಷ ಆಗಿದ್ದರಿಂದ ಎಲ್ಲ ಹೊಸ್ದಾಗಿ ನೋಡೋ ಥರ ಆಯ್ತಿತ್ತು. ಅದರಿಂದ ಎಲ್ಲವನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ಕೈಯಲ್ಲಿ ತೆಂಬಿಟಾರ್ತಿ ಕೂಡ ಇಟ್ಕೊಂಡಿದ್ದೆ. ಒಂದು ಬ್ಯಾಗ್ ಕೂಡ ಇತ್ತು, ವ್ಯಾನಿಟಿ ಬ್ಯಾಗು. ತುಂಬ ಬಿಸಿಲಿತ್ತಲ್ಲ, ಆ ಬಿಸಿಲಿರೋ ಕಾರಣ ಮಕ್ಕಳು ಕೂಡ ನೀರು ಕೇಳ್ತಾರೆ ಅಂತ ಅಂದ್ಬಿಟ್ಟು ಮಕ್ಕಳು ಚಿಕ್ಕವರಿದ್ದಾಗಿಂದನೂ ಅಷ್ಟೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಬ್ಯಾಗ್ನಲ್ಲಿ 1 ಬಾಟ್ಲು ನೀರನ್ನು ಯಾವಾಗೂ ಇಟ್ಕೊಂಡಿರ್ತೀನಿ. ಆದ್ದರಿಂದ ನಾನು ಎಲ್ಲೇ ಹೋಗಲಿ ನನ್ನ ಮಕ್ಕಳು ಜೊತೆಲಿ ಬಂದರು ಅಂದರೆ ಸಾಕು, ನಾನು ನೀರು ಪಕ್ಕ ವ್ಯಾನಿಟಿ ಬ್ಯಾಗಲ್ಲಿ ಪಕ್ಕ ನೀರಿರುತ್ತೆ. ಪಕ್ಕದಲ್ಲೇ ಒಂದು ಅರಳಿ ಮರ ಇದೆ. ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಇದು, ಬಾಗಿಲು. ಅಲ್ಲೊಂದು ಅಕ್ಕಿ ಕೂಡ ಗೂಡು ಕಟ್ಟಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀವಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಮೊದಲಿಗಿಂತ ತುಂಬ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ಒಳಗಡೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಕುಂಕುಮ ಕೊಡೋರು ಕೊಡ್ತಿರ್ತಾರೆ, ಮುತ್ತೈದೆಯರಿಗೆ ಕುಂಕುಮ ಬಳೆ ಕೊಡೋರು ಕೊಡ್ತಿರ್ತಾರೆ. ಮತ್ತು ನಿಂಬೆಹಣ್ಣು ದೀಪ ಹಚ್ಚೋರು ಕೂಡ ಇಲ್ಲಿ ಹರಕೆ ಮಾಡ್ಕೊಬಂದು ಹಚ್ತಾರೆ. ದೇವಸ್ಥಾನಕ್ಕೆಲ್ಲ ಬಣ್ಣ ಹಾಕಿರೋದ್ರಿಂದ ಹೊಸ್ದಾಗಿ ಕಾಣ್ತಾ ಇತ್ತು ಎಲ್ಲನೂ. ಆದರೆ ಬಿಸಿಲಿಂದ ಒಳಗೆ ಹೋದ ತಕ್ಷಣ ಎಲ್ಲ ಕಪ್ಪು ಕಪ್ಪು ಕಾಣಿಸ್ತಿದ್ರು. ಮೊಬೈಲ್ ಕ್ಯಾಮ್ರಾಗೂ ಕೂಡ ಇದೇ ರೀತಿ ಆಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಆ ವಿಡಿಯೋ ನೋಡೇ ಗೊತ್ತಾಗಿದ್ದು ನನಗೆ, ಎಲ್ಲರೂ ಕಪ್ಪು ಕಪ್ಪು ಕಾಣಿಸ್ತಾ ಇದ್ದಾರೆ. ಬಿಸಿಲಿಂದ ಒಳಗಡೆ ಹೋದರೆ ಹಾಗೆ ಅಲ್ವಾ ಆಗೋದು. ನೋಡಿ ಎಷ್ಟೊಂದು ಜನ ಇದ್ದರು ಅಂತ ಅಂದರೆ, ನಮಗೆ ಹೋಗಿದ್ದೇ ಗೊತ್ತಾಗಿಲ್ಲ. ದೇವಸ್ಥಾನಕ್ಕೆ ಬಂದ ತಕ್ಷಣ ಏನೂ ಗೊತ್ತಾಗಿಲ್ಲ, ನಮ್ಗೆ ಸುಸ್ತು ಕೂಡ ಆಗಿಲ್ಲ. ತೆಂಬಿಟಾರ್ತಿ ಅಷ್ಟು ಕ್ಯೂನಲ್ಲಿ ಇಟ್ಕೊಬಂದಿದ್ರು ಕೂಡ ಸ್ವಲ್ಪನೂ ಕೈ ಕೂಡ ನೋಯಲಿಲ್ಲ. ಆ ದೇವಿ ಮಹಾತ್ಮೆ ಅಂಥದ್ದು, ಆ ದೇವಿ ಮಹಿಮೆ ಅಂಥದ್ದು. ಇಲ್ಲೂ ಕೂಡ ಕಬ್ಬಾಳಮ್ಮನವರ ಉಯ್ಯಾಲೆ ಉತ್ಸವ ಅಂತ ಇತ್ತು. ಇಲ್ಲೂ ಕೂಡ ಕೆಲವು ಹೆಂಗಸರು ತೆಂಬಿಟಾರ್ತಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡ್ಬೋದು, ದೇವರಿಗೆ ಪೂಜೆ ಕೊಡೋರು ಕೊಡ್ತಾರೆ. ತುಂಬ ರಶ್ ಇತ್ತಲ್ಲ, ಎಲ್ಲರೂ ಪೂಜೆ ಸಾಮಾನು ಮತ್ತು ಮಡ್ಲಕ್ಕಿ ಸೀರೆ ಕೊಡೋರು ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ಈ ರೀತಿ ಇಟ್ಕೊಬಿಟ್ಟಿದ್ದಾರೆ. ದೇವರು ನಾವು ನಿತ್ತಲ್ಲಿಗೆ ದರ್ಶನ ಕೊಡ್ತಿತ್ತು, ನೋಡ್ಕೊಳ್ಳಿ. ದೇವ್ರ ದರ್ಶನ ಎಲ್ಲರೂ ಪಡ್ಕೊಳ್ಳಿ. ಎಲ್ಲರಿಗೂ ಕೂಡ ಕಬ್ಬಾಳಮ್ಮನವರ ಆಶೀರ್ವಾದ ಸಿಕ್ಕಲಿ. ನೀವು ಕೂಡ ಕೆಲವರು ಹತ್ರ ಇರೋರು ಹೋಗಿ ನೋಡ್ತೀರಾ, ದೂರದವರು. ಈ ಕಡೆ ಬೆಂಗಳೂರು ಸೈಡ್, ರಾಮನಗರ ಸೈಡು ಗೊತ್ತಿಲ್ಲದೆ ಇರೋರು ಈ ದೇವ್ರು ಗೊತ್ತಿರಲ್ಲ. ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ಮೊದಲೆಲ್ಲ ಹಿಂಗೆ ಎಂಟ್ರೆನ್ಸ್ ಇತ್ತು, ದೇವ್ರ ನೇರಕ್ಕೆ ಹೋಗೋ ಥರ ಎಂಟ್ರೆನ್ಸ್ ಇತ್ತು. ಆದರೆ ದೇವ್ರು ಎಲ್ರಿಗೂ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಗೊತ್ತಿರೋ ಹಾಗೆ ಮೊಬೈಲ್ ಕ್ಯಾಮ್ರಾ ಎಲ್ಲ ಓಪನ್ ಇಲ್ಲ. ಆದರೂ ಕೂಡ ಸುಮ್ಮನೆ ಕಷ್ಟಪಟ್ಟು ತೆಗೆದ್ವಿ ಒಂದು ವೀಡಿಯೋಗೋಸ್ಕರ. ದೇವರನ್ನು ಎಲ್ಲರೂ ನೋಡಲಿ, ಎಲ್ಲರೂ ದೇವಿ ಆಶೀರ್ವಾದ ಪಡ್ಕೊಳ್ಳಿ, ದೇವರ ದರ್ಶನ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀವಿ. ಜನಗಳಂತೂ ತುಂಬ ಜನಗಳು ಎಲ್ಲ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಹಣ್ಣು ಕಾಯಿ ಕೊಡೋರು ಕೊಡ್ತಾರೆ, ಮಡ್ಲಕ್ಕಿ ಕೊಡೋರು ಕೊಡ್ತಾರೆ, ಸೀರೆ ಕೊಡೋರು ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಇಲ್ಲಿ ತೆಂಬಿಟಾರ್ತಿ ಕೂಡ ಕೆಲವರು ಹರಕೆ ಮಾಡ್ಕೊಂಡಿರೋರು ತೆಂಬಿಟಾರ್ತಿನೂ ಕೂಡ ಮಾಡ್ಕೊಬರ್ತಾರೆ. ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಮಗಂತೂ ಅಷ್ಟೇ ಖುಷಿ ಆಯಿತು. ಯಾಕಂದರೆ ನಾವು ಮಧ್ಯಾಹ್ನ ಮೇಲೆ ಬಂದಿದ್ವಲ್ಲ, ಅದರಿಂದ ಕಡಿಮೆ ಇತ್ತು. ಇವತ್ತು ಮಂಗಳವಾರ ಇದ್ರಿಂದ ನಾವು ಬೆಳಿಗ್ಗೆನೇ ಏನಾದರೂ ಬಂದಿದ್ರೆ ತುಂಬ ರಶ್ ಇತ್ತು. ದೇವ್ರ ದರ್ಶನ ಇಷ್ಟು ಮುಗೀತು. ಆದಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು ಅಂತ ಅಂತಾರೆ. ಅದರಿಂದ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಜಾಸ್ತಿ ಇದರಿಂದ ಜನಗಳು ಹೋಗೋದಕ್ಕೆ ಜಾಗ ಬಿಡಿ ಅಂತ ಪೊಲೀಸ್ನವ್ರು ಬಂದು ಇಲ್ಲೂ ಕೂಡ ಎಬ್ಬಿಸಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಎದ್ದು ಬಂದ್ವಿ. ಹೂ ಕೂಡ ಇಸ್ಕೊಂಡಿಲ್ಲ, ಹೂ ಎಲ್ಲ ಹಾಗೆ ಇದೆ. ಹೇಳಿದ್ನಲ್ಲ ಫಸ್ಟೇ, ಏನು ತೊಗೊಂಡೋದ್ರು ದೇವಿಗೆ ಹಾಕೋದಿಲ್ಲ, ಎಲ್ಲ ನಮಗೆ ವಾಪಸ್ ಕೊಡ್ತಾರೆ ಅಂತ. ತೆಂಬಿಟ್ಟು ಮಾತ್ರ ಒಂದು ತೆಂಬಿಟ್ಟು ಮಾತ್ರ ಎತ್ಕೊಂಡ್ರು ಅರ್ಚಕರು, ಇನ್ನೊಂದು ತೆಂಬಿಟ್ಟು ವಾಪಸ್ ಕೊಟ್ಟರು. ಇದು ಕಬ್ಬಾಳಮ್ಮನವರ ಮೂಲ ವಿಗ್ರಹ. ಪಕ್ಕದಲ್ಲಿದ್ದಿದ್ದು ಗಣೇಶನ ದೇವಸ್ಥಾನ. ಇಲ್ಲಿ ಬೆಳಕು ಜಾಸ್ತಿ ಇದರಿಂದ ಕಾಣಿಸೋದಿಲ್ಲ. ಇದೇ ಮೂಲ ವಿಗ್ರಹ ಕಬ್ಬಾಳಮ್ಮನವ್ರದ್ದು.
ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಯಾವುದು ಅಂತ ಗೊತ್ತಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಇಲ್ಲಿ ಮನೆಗೆ ಕಾಯಿ ಕುಡಿಕೆ ಎಲ್ಲ ಕೂಡ ಮಾಡಿಕೊಡ್ತಾರೆ. ದೇವಿ ಪಾದದಲ್ಲಿ ಇಟ್ಟು ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ಯಂತ್ರ ತಾಯ್ತ ಎಲ್ಲ ಕೂಡ ಸಿಗುತ್ತೆ. ಗಾಡಿಗೆ ಬೇಕಾದರೆ ಏನು ಬೇಕಾದರೂ ಸಿಗುತ್ತೆ. ಈ ಆಂಟಿ ಕೇಳ್ತಿದ್ರು ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ. ಸುಮ್ಮನೆ ಮಾಡ್ಕೋತಿದ್ದೀನಿ ಅಂತ ನಾನು ಹೇಳಿದೆ. ಇಲ್ಲೂ ಕೂಡ ದೇವರು ಇದೆ ನೋಡಿ, ಕಬ್ಬಾಳಮ್ಮನ ಫೋಟೋ ಇದೆ. ಇದು ತಡೆ ಹೊಡೆಯೋದು, ದುಷ್ಟಿ ಏನಾದರೂ ಆಗಿದರೆ ಅಲ್ಲಿ ತಡೆ ಹೊಡಿಸ್ಬೋದು. ಇಲ್ಲಿ ಬಸವಣ್ಣನವರ ದೇವಸ್ಥಾನ ಇದೆ. ಇದೆಲ್ಲ ಆದಮೇಲೆ ನಾವು ಬಂದಿತ್ತು ದರ್ಶನ ಎಲ್ಲ ಆದಮೇಲೆ ನಾವು ಮನೆಗೆ ಬರಬೇಕಾದ್ರೆ ರೋಡ್ ಸೈಡ್ ಒಂದು ಹೋಟೆಲ್ ಇತ್ತು, ಚಿಕ್ಕ ಹೋಟೆಲ್ಲು. ಸ್ವಲ್ಪ ಗರೀದು ಸೆಡ್ ಹಾಕ್ಕೊಂಡಿದ್ರು. ಇಲ್ಲಿಬ್ಬರು ಗಂಡ ಹೆಂಡ್ತಿ ಇದ್ದರು. ಇವರು ಮೀನನ್ನು ಮಾರ್ತಿದ್ರು. ಮೀನು ತವ ಫ್ರೈ ಬೆಂಕಿನಲ್ಲೇ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮಸಾಲೆ ಎಲ್ಲ ತುಂಬ ಫಸ್ಟ್ ಕ್ಲಾಸಾಗಿದೆ, ಅಷ್ಟು ಚೆನ್ನಾಗಿತ್ತು. ರೋಡ್ ಸೈಡು ಮೀನೆಲ್ಲ ನಾನು ಫಸ್ಟ್ ಟೈಮೇ ತಿಂದಿರೋದು. ನಮ್ಮ ಕಡೆ ಎಲ್ಲ ಮೀನೆಲ್ಲ ಸಿಕ್ಕೋದಿಲ್ಲ, ಆದ್ದರಿಂದ ಈ ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ತಿಂತೀವಿ ನಾವು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಅಂತೂ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ರೋಡ್ ಸೈಡ್ ಹೋಟೆಲ್ ಮೀನು 70 ರೂಪಾಯಿ. ಮೀನು ರೇಟ್ ಜಾಸ್ತಿ, ರೇಟ್ ಜಾಸ್ತಿ ಅಂತ ತವಾ ಫ್ರೈ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು ತುಂಬ ದಿನ ಮಸಾಲೆಗೆ ಆಗಿತ್ತು ಜಾಸ್ತಿ ಮೀನೆಲ್ಲ ಅಂತ. ತಿಂದು ಅಂತ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ರೋಡ್ ಸೈಡಲ್ಲಿ ಮೀನು ತಿಂದ್ವಿ. ಅದು ಯಜಮಾನ್ರವ್ರ ಚಿಕ್ಕಮ್ಮ ಅವ್ರಿಗೆ ತುಂಬ ಹುಷಾರಿರಲಿಲ್ಲ. ಅವರನ್ನು ನೋಡ್ಕೊಂಡು ಕೂಡ ಚನ್ನಪಟ್ಟಣಕ್ಕೆ ಹೋಗಿ ಈ ರಾಮನಗರದಲ್ಲಿ ತಾಜ್ ಬಿರಿಯಾನಿ ಹೋಟೆಲ್ ಬಂದ್ವಿ. ತುಂಬ ಚೆನ್ನಾಗಿದೆ ಹೋಟೆಲ್ಲು. ಫಸ್ಟ್ ಟೈಮು ನಮ್ಮ ಮನೆಯವರು ನಾನ್ ವೆಜ್ ಹೋಟೆಲ್ ಕರ್ಕೊಬಂದಿದ್ದು. ನಾನು ಇಷ್ಟು ದಿನ ಅವ್ರಿಗೆ ಹೇಳ್ತಾಯಿದ್ದೆ, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಒಂದಿನ ಕೂಡ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಬಂದಿಲ್ಲ ನನ್ನ ಅಂತ ಹೇಳ್ತಾಯಿದ್ದೆ. ಅವರು ಕೂಡ ಅದನ್ನೇ ನೆನೆಸ್ಕೊಂಡು ಕಾರಲ್ಲಿ ಹೇಳ್ಕೊಬತ್ತಿದ್ರು. ಇವಳು ಯಾವಾಗೂ ಹೇಳ್ತಾ ಇರ್ತಾಳೆ ನನಗೆ, ಒಂದಿನನೂ ಕೂಡ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡೋಗಿಲ್ಲ ಅಂತ. ಅದಕ್ಕೆ ಇವತ್ತು ನಾನು ಬಿರಿಯಾನಿ ಕೊಡಿಸ್ಬಿಡ್ತೀನಿ ಬನ್ನಿರಿ ಅಂತ ಕರ್ಕೊಬಂದರು ನಮ್ಮ ಮನೆಯವರು. ಎಲ್ಲರೂ ಕೂಡ ಬಂದು ಈ ಕಡೆ ಕೂತ್ಕೊಂಡ್ವಿ. ಚೇರು ಟೇಬಲ್ ಎಲ್ಲ ಹಾಕಿದ್ರಲ್ಲ, ಅಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಬಂದು ನಾವು ಬಟರ್ ನಾನು, ಈರುಳ್ಳಿ ಚಿಕನ್ನು, ಆನಿಯನ್ ಚಿಕನ್ನು, ಬಿರಿಯಾನಿ ಮತ್ತು ಕಬಾಬು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಹೋಟ್ಲು. ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಎಕ್ಸ್ಪೀರಿಯೆನ್ಸ್ ತಿಂತಾ ಇರೋದು ಮಾಮೂಲಿ ನಾನ್ ವೆಜ್ ಹೋಟೆಲಲ್ಲಿ. ಅದರಲ್ಲೂ ಬಟರ್ ನಾನ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ವಿ. ನಮ್ಮ ಮಕ್ಕಳಂತೂ ಫಸ್ಟ್ ಟೈಮ್ ಈ ರೀತಿ ಎಲ್ಲ ತಿಂತಾ ಇರೋದು. ತುಂಬ ಚೆನ್ನಾಗಿ ಎಲ್ಲರೂ ತಿಂದರು. ಮನೆಯಲ್ಲಿ ನಾವು ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಅದರಿಂದ ಹೋಟ್ಲಲ್ಲೇ ತಿನ್ನಬೇಕಿತ್ತು. ಮನೇಲಿ ಅಡುಗೆ ಮಾಡೋ ಹಾಗಿಲ್ಲ ನಮ್ಮೂರಲ್ಲಿ. ನಾಗರಕಲ್ ಪೂಜೆ ಮಾಡಿರೋದ್ರಿಂದ ನಾವು ಮನೇಲಿ 48 ದಿನ ನಾನ್ ವೆಜ್ ಊಟ ಮಾಡೋ ಹಾಗಿಲ್ಲ ಅಂತ ಫಸ್ಟೇ ಹೇಳಿದ್ನಲ್ವ ನಿಮಗೆ. ಅದಕ್ಕೆ ಈ ಹೋಟ್ಲ್ ಊಟ ನಮಗೆ. ಹೋಟೆಲಲ್ಲಿ ಊಟ ಮಾಡಾದಮೇಲೆ ಬಿಲ್ ನೋಡ್ತೀವಿ. ಬಿಲ್ ನೋಡಿದ್ರೆ ಸಡನ್ಲಿ ಶಾಕ್. 2 kg ಚಿಕನ್ ತಂದು ಮನೇಲಿ ಊಟ ಮಾಡ್ಬೋದಿತ್ತು ಅಂತ ಅಂದ್ಕೊಂಡ್ವಿ. ನೋಡಿ 2000 ಆಗಿದೆ ಬಿಲ್ಲು. 50 ರೂಪಾಯಿ ಕಡಿಮೆ 2000 ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.